ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವೀಡಿಯೋ. ಸೊ ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಅಂತ ನಿಮಗೆ ಟೈಟಲ್ ಮತ್ತು ತಮ್ಮನೇಲಿ ನೋಡಿ ಅರ್ಥ ಆಗಿರುತ್ತೆ. ಸೊ ಇವತ್ತಿನ ವೀಡಿಯೋದಲ್ಲಿ ಫುಲ್ಲು ಪಾರಿವಾಳದ ಕೇಜ್ ಅಪ್ಡೇಟ್ ಹಾಕ್ತೀನಿ. ಅದ್ರ ಜೊತೆ ಬಿಗ್ ಅಪ್ಡೇಟು ನಿಮಗೆ ಟೈಟಲ್ನಲ್ಲಿ ಕಾಣಿಸ್ದಂಗೆ ಫ್ಯಾಂಟಲ್ ಪಾರಿವಾಳ ಮರಿಯಾಗಿದೆ. ಓಕೆನಾ, ಅದನ್ನು ಕೂಡ ತೋರಿಸ್ತೀನಿ. ಮರಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲದನ್ನು ತೋರಿಸ್ತೀನಿ. ಆ್ಯಂಡ್ ನಾನು ಲಾಸ್ಟ್ ಒಂದು ಕಮ್ಯುನಿಟಿ ಪೋಲ್ ಹಾಕಿದ್ದೆ. ಓಕೆನಾ, ಅದರಲ್ಲಿ ಏನಿತ್ತಂದರೆ ನೆಕ್ಸ್ಟ್ ವೀಡಿಯೋ ಟಾಪಿಕ್ ಕಮೆಂಟ್ ಮಾಡಿ ಅಂತ ಇತ್ತು. ನೆಕ್ಸ್ಟ್ ವೀಡಿಯೋ ಟಾಪಿಕ್ಕು ಕಮೆಂಟ್ ಮಾಡಿ ಅಲ್ಲ, ವೋಟ್ ಮಾಡಿ ಅಂತ ಪೋಲ್ ಬಿಟ್ಟಿದ್ದೆ. ಓಕೆನಾ, ಆ ಪೋಲ್ ಆಪ್ಷನ್ನಲ್ಲಿ ಪ್ಯಾರೋಟು, ಪಿಜನ್ನು ಮತ್ತು ಫಿಂಚಸ್ಸು ಮತ್ತು ಲವ್ ಬರ್ಡ್ಸು, ಇದು 4 ಆಪ್ಷನ್ ಇತ್ತು. ಜಾಸ್ತಿ ಓಟ್ ಬಂದಿರೋದು ಪಾರಿವಾಳಕ್ಕೆ. ಓಕೆನಾ ಫ್ರೆಂಡ್ಸ್, ಸೊ ನಿಮಗೆ ಸೈಡಲ್ಲಿ ಡಿಸ್ಪ್ಲೇ ಆಗ್ತಿರ್ಬೋದು, ಜಾಸ್ತಿ ಓಟ್ ಬಂದಿದ್ದು ಪಾರಿವಾಳಕ್ಕೆ. ಸೊ ಅದರಿಂದ ನಾನಿವತ್ತು ಪಾರಿವಾಳದ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇನ್ನೊಂದೇನಂದ್ರೆ ಫ್ರೆಂಡ್ಸ್, ನಾನು ಲಾಸ್ಟ್ ವೀಡಿಯೋ ಮಾಡಿ 10 ಡೇಸ್ ಆಯಿತು. ಓಕೆನಾ, 10 ಡೇಸ್ ಬಿಫೋರ್ ವೀಡಿಯೋ ಮಾಡಿದವಾಗ ಅದರಲ್ಲಿ 1.9K ಸಬ್ಸ್ಕ್ರೈಬರ್ಸ್ ಇತ್ತು. ಓಕೆನಾ ಫ್ರೆಂಡ್ಸ್, ಸೊ ಇವಾಗ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ 1.9K ಇರೋದನ್ನು ಬೇಗ 2K ಮಾಡಿ ಅಂತ. ಸೊ 10 ಡೇಸ್ಗೆ 100 ಸಬ್ಸ್ಕ್ರೈಬರ್ಸ್ ಬಂದರೆ 2K ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಸೊ ನಾನು ಆ ಎಕ್ಸ್ಪೆಕ್ಟೇಷನಲ್ಲಿ ಇದ್ದೆ. ಬಟ್ 100 ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದದನ್ನ 200 ಸಬ್ಸ್ಕ್ರೈಬರ್ಸ್ ಆಗಿದೆ ಫ್ರೆಂಡ್ಸ್. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಒಂದು 10 ಡೇಸಲ್ಲಿ 200 ಸಬ್ಸ್ಕ್ರೈಬರ್ಸ್ ಬರೋದಂದರೆ ಅದೇನು ಈಸಿ ಅಲ್ಲ ಫ್ರೆಂಡ್ಸ್. ಸೊ 200 ಸಬ್ಸ್ಕ್ರೈಬರ್ಸ್ ಬಂದಿದೆ ಅಂದರೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ವೀಡಿಯೋ ಕೂಡ ಚೆನ್ನಾಗಿ ಮಾಡೋಣ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋ ಬಗ್ಗೆ ಎಲ್ಲ ಹೆಲ್ಪ್ ಆಗುತ್ತೆ. ಪಾರಿವಾಳದ ಬಗ್ಗೆ ಸುಮಾರು ಟಿಪ್ಸ್ ಇರುತ್ತೆ. ಓಕೆನಾ, ಸೊ ಟೈಮ್ ಏನು ವೇಸ್ಟ್ ಮಾಡಿದೆ. ಸೊ ಪಾರಿವಾಳದ ಕೇಜ್ ಅಪ್ಡೇಟ್ ಕಡೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಸೊ ಜಸ್ಟ್ ಇವಾಗಷ್ಟೇ ಗೂಡೆಲ್ಲ ಕ್ಲೀನ್ ಮಾಡಿರೋದು. ಓಕೆನಾ ಫ್ರೆಂಡ್ಸ್, ಸೊ ಇದು ಸಬ್ಜಾ ಮತ್ತು ಚೀನಿದು ಪೇರು. ಇದರಲ್ಲಿ ಅಂಥದ್ದೇನು ಅಪ್ಡೇಟ್ ಇಲ್ಲ. 2 ಮೊಟ್ಟೆ ಇಟ್ಟಿದೆ. ಓಕೆನಾ, ಅಕ್ಕಿ. ಸೊ ನೀವು ನೋಡ್ಬೋದು, ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ. ಸೊ 2 ಮೊಟ್ಟೆ ಇಟ್ಟಿದೆ. ಓಕೆನಾ, ಈ ಹಕ್ಕಿ. ಆ್ಯಂಡ್ ಇದ್ರದ್ದು ಲಾಸ್ಟ್ ಟೈಮ್ 2 ಪಟ್ಟ ಇತ್ತಲ್ಲ, ಅದರಲ್ಲಿ 1 ಪಟ್ಟ ಡೆತ್ ಆಯಿತು. ಓಕೆನಾ, ಇನ್ನೊಂದು ಪಟ್ಟನ ಈ ಗೂಡಲ್ಲಿ ಇದ್ದಿದ್ದನ್ನು ತೆಗೆದು ಈ ಗೂಡಿಗೆ ಶಿಫ್ಟ್ ಮಾಡಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಸೊ ನೀವು ನೋಡ್ಬೋದು ಫ್ರೆಂಡ್ಸ್, ತಾರದ್ದು 2 ದೊಡ್ಡ ಪಟ್ಟಗಳು ಮತ್ತು ಇದು ಅದ್ರ ಮೇಲ್ಗಡೆ ಸಬ್ಜಾ ಮತ್ತು ಚೀನಿ ಪಟ್ಟ ಇದೆಯಲ್ಲ, ಅದನ್ನು ಕೂಡ ಇಲ್ಲೇ ಬಿಟ್ಟಿದ್ದೀನಿ. ಓಕೆನಾ, ಸೊ ಗೂಡೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಡಿಸೀಸ್ ತುಂಬ ಬರುತ್ತೆ. ಗೂಡನ್ನು ಒಂದು ವೀಕ್ಲಿ ಒಂದ್ಸಾರು ನೀವು ಕ್ಲೀನ್ ಮಾಡ್ಕೋಬೇಕು. ಓಕೆನಾ, ಬ್ರೀಡಿಂಗ್ ಸೀಸನ್ನಲ್ಲಿ ಮತ್ತು ಸಮ್ಮರ್ ಸೀಸನ್ನಲ್ಲಿ. ಆ್ಯಂಡ್ ನೀವು ಕ್ಲೀನ್ ಮಾಡ್ತಾ ಯಾವಾಗಲೂ ಮಾಸ್ಕ್ನ ಯೂಸ್ ಮಾಡಿ ಫ್ರೆಂಡ್ಸ್. ಮಾಸ್ಕ್ ಯೂಸ್ ಮಾಡದೇ ಇದ್ದರೆ ತುಂಬ ಡಿಸೀಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ, ಕ್ಲೀನ್ ಮಾಡ್ತಾ ಮಾಸ್ಕ್ನ ಯೂಸ್ ಮಾಡಿ. ಬೇರೆ ಟೈಮಿಗೆ ನೀವು ಮಾಸ್ಕ್ ಯೂಸ್ ಮಾಡಬೇಕಾದಂಥ ಅವಶ್ಯಕತೆ ಇರಲ್ಲ. ಓಕೆನಾ, ಸೊ ಇದು ಮತ್ತೆ ಇವಾಗ ಮೊಟ್ಟೆ ಇಟ್ಟಿದೆ. ನೀವು ನೋಡ್ಬೋದು, ತಾರ ಪೇರ್ ಕೂಡ 2 ಮೊಟ್ಟೆ ಇಟ್ಟಿದೆ. ಇದು ಮತ್ತು ಸಬ್ಜಾ ಮತ್ತು ಚೀನಿ ಪೇರ್ ಲಾಸ್ಟ್ ಟೈಮ್ ಥರನೇ 2 ಒಟ್ಟಿಗೆ ಮೊಟ್ಟೆ ಇಟ್ಟಿದೆ. ಓಕೆನಾ, ಸೊ ಈ ಟೈಮ್ ಕೂಡ ಅದೇ ಥರ ಇಂಟರ್ಚೇಂಜ್ ಮಾಡೋಣ. ಸೊ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಗೊತ್ತಿರುತ್ತೆ. ಅದೇ ಥರ ಇಂಟರ್ಚೇಂಜ್ ಮಾಡೋಕ್ಕಾದ್ರೆ ಮಾಡೋಣ. ಸೊ ನೋಡ್ಬೋದು, ಈ ಗೂಡಲ್ಲಿ ಒಟ್ಟು 5 ಪಾರಿವಾಳ ಇದೆ. ಓಕೆನಾ, ಸೊ ಇದಿಷ್ಟು ಈ ಮಿಡಲ್ ಕೇಜಿನ ಅಪ್ಡೇಟ್ ಫ್ರೆಂಡ್ಸ್. ಆ್ಯಂಡ್ ಲಾಫ್ಟ್ ಕಡೆ ಬಂದರೆ ಫ್ರೆಂಡ್ಸ್, ಇಲ್ಲಿ ಫುಲ್ಲು ಖಾಲಿ ಇದೆ. ಇದು ನೋಡ್ಬೋದು. ಸೊ ಎಲ್ಲ ಕ್ಲೀನ್ ಮಾಡೋಕ್ಕೋಸ್ಕರ ಎಲ್ಲ ಹೊರಗೆ ಬಿಟ್ಟಿದೆ. ಓಕೆನಾ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಹೊರಗೆ ಹೋಗಿ ಬರಲಿ ಅಂತ ಬಿಟ್ಟಿದ್ದೀನಿ. ಸೊ ಇದರಲ್ಲಿ ಫ್ರೆಂಡ್ಸ್, ಈ ಟ್ರೇ ಇದೆಯಲ್ಲ, ಇದರಲ್ಲಿ ನಮ್ಮದು ಸಬ್ಜಾದ್ದು ಫಸ್ಟಿನ ಪಟ್ಟ, ತಾರದ್ದು ಫಸ್ಟಿನ ಪಟ್ಟ 2, ಒಂದು ಮೇಲ್ ಮತ್ತು ಒಂದು ಫೀಮೇಲ್ ಇತ್ತಲ್ಲ, ಅದು ಮೊಟ್ಟೆ ಇಟ್ಟಿತ್ತು. ಅದು ಮೊಟ್ಟೆ ಮರಿ ಆಗ ದಿನ ಅದು ಮರಿ ಹೊರಗೆ ಬರೋಕ್ಕಾಗದೆ ಸತ್ತೋಯ್ತು. ಓಕೆನಾ, ಹೊರಗೆ ಬಂದಿತ್ತು ಬಟ್ ಸತ್ತೋಯ್ತು, ಯಾಕಂತ ಗೊತ್ತಿಲ್ಲ. ಮರಿ ಆಗಿದ್ದ ದಿನವೇ ಸತ್ತೋಯ್ತು. ಆ್ಯಂಡ್ ನೆಕ್ಸ್ಟ್ ಅದು ಸಬ್ಜಾ ಪಟ್ಟನ ಬಿಟ್ಟು ಇನ್ನೊಂದು ತಾರ ಪಟ್ಟ ಜೊತೆ ಪೇರಾಗಿದೆ. ಸೊ ಪಾರಿವಾಳ ಇದ್ದಿದ್ದೆ ನಿಮಗೆ ತೋರಿಸ್ತಿದ್ದೆ, ಇಲ್ಲಲ್ಲ ನೆಕ್ಸ್ಟು ಇನ್ನೊಂದು ವೀಡಿಯೋ ಮಾಡೋಣ ಅದಕ್ಕೆ ಸಪ್ರೇಟಾಗಿ. ಸೊ ಇದಿಷ್ಟು ಅಪ್ಡೇಟು ಫ್ರೆಂಡ್ಸ್. ಆ್ಯಂಡ್ ಇದರಲ್ಲಿ ಒಟ್ಟು 6 ಪಟ್ಟ ಇದೆ. ಓಕೆನಾ, ಒಂದು ಜಂಗ್ಲಿ ಪಟ್ಟ, ಒಂದು ಫಸ್ಟಿನ ಸಬ್ಜಾ ಪಟ್ಟ, ಇನ್ನೊಂದು ಸೆಕೆಂಡ್ ಸಬ್ಜಾ ಪಟ್ಟ ಮತ್ತು 3 ತಾರ ಪಟ್ಟಗಳು, ಒಟ್ಟು 6 ಇದೆ. ಓಕೆನಾ ಫ್ರೆಂಡ್ಸ್, ಸೊ ಇದಿಷ್ಟು ಲಾಫ್ಟ್ನ ಅಪ್ಡೇಟು. ಸೊ ನೀವು ನೋಡ್ಕೊಬಿಡ್ಬೋದು, ಮೇಲಿದ್ದಾವೆಲ್ಲ. ಸೊ ನೀವು ನೋಡ್ಬೋದು, ಪಟ್ಟಗಳೆಲ್ಲ ಮೇಲಿದೆ. ಓಕೆನಾ, ಓಕೆ. ಸೊ ಪಟ್ಟಗಳೆಲ್ಲ ಮೇಲಿದ್ದರೆ ನಮ್ಮ ಫ್ಯಾಂಟೈಲ್ ಪಾರಿವಾಳ ಇಲ್ಲಿದೆ. ಓಕೆನಾ ಫ್ರೆಂಡ್ಸ್, ಸೊ ನೀವು ನೋಡ್ಬೋದು. ಸೊ ಇದಲ್ಲೇ ಇರಲಿ, ತಿಂತಿರಲಿ. ನೋಡಿ, ಜಂಗ್ಲಿ ಕೂಡ ಬಂತು. ಒಟ್ಟು ಈ ರೀತಿ ಹೊರಗೆ ಬಿಟ್ಟಾಗ ಫ್ರೆಂಡ್ಸ್, ಈಗ ಏನು ನೀವು ಮರಳು ತಿಂತಿದ್ದೆಲ್ಲ ಕಾಣಿಸ್ಬೋದು. ಸೊ ಸುಮಾರು ಜನ ಕಮೆಂಟ್ ಹಾಕಿದರೆ ಈ ರೀತಿ ಮರಳು ತಿಂದರೆ ಏನಾಗಲ್ವ ಅಂತ. ಸೊ ಮರಳಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ ಫ್ರೆಂಡ್ಸ್, ಅವ್ರಿಗೆ ಗೊತ್ತಿರುತ್ತೆ ಏನು ತಿನ್ನಬೇಕು ಏನು ಬೇಡ ಅಂತ. ಸೊ ಅದರಲ್ಲಿ ಕ್ಯಾಲ್ಶಿಯಮ್ ಸಿಗೋದ್ರಿಂದ ಆ ರೀತಿ ಪಾರಿವಾಳ ನೀವು ವೀಕ್ಲಿ ಒನ್ಸೋ ಇಲ್ಲ ಡೈಲಿ ಬಿಟ್ಟು ಹೋಗ್ಲಿ ಈ ರೀತಿ
ತಿಂತಿರುತ್ತೆ ಫ್ರೆಂಡ್ಸ್. ಸೊ ಡೈಲಿ ಬಿಟ್ಟವಾಗ ಜಾಸ್ತಿ ಹೊತ್ತಿರಲ್ಲ, ವೀಕ್ಲಿ ಬಿಟ್ಟವಾಗ ನೀವು ತುಂಬ ಹೊತ್ತು ನೋಡ್ಬೋದು ಪಾರಿವಾಳ ಮರಳು ತಿಂತಾನೆ ಇರುತ್ತೆ. ಸೊ ಯಾಕಂದರೆ ರೀಸನ್ ಇಷ್ಟೇ ಫ್ರೆಂಡ್ಸ್, ಅದಕ್ಕೆ ಕ್ಯಾಲ್ಶಿಯಂ ಬೇಕಾಗಿರುತ್ತಲ್ಲ ಅದಕ್ಕೆ. ಓಕೆನಾ ಫ್ರೆಂಡ್ಸ್. ಸೊ ಇದು ಫ್ಯಾಂಟೈಲ್ ಕೇಜ್, ಫ್ಯಾಂಟೈಲ್ ಮರಿ ತೋರಿಸ್ತೀನಿ ಬನ್ನಿ. ಇದು ಫ್ಯಾಂಟೈಲ್ ಕೇಜ್ ಅಲ್ಲ, ಫ್ಯಾಂಟೈಲ್ ಪಾರಿವಾಳಗಳೆರಡು, ಫ್ಯಾಂಟೈಲ್ ಮರಿನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೀವು ಕಡಲೆಕಾಳನ್ನ ನೆನೆಸಿದ್ದು ಡೈಲಿ ಕೊಡಿ. ಓಕೆನಾ, ಪಟ್ಟಗಳಿರೋದ್ರಿಂದ ಅದು ಪಟ್ಟಗಳಿಗೆ ತುಂಬ ಹೆಲ್ತಿ ಬರುತ್ತೆ. ಓಕೆನಾ, ಕಡಲೆಕಾಳನ್ನ ನೆನೆಸಿ ಡೈಲಿ ಕೊಡಿ. ಆ್ಯಂಡ್ ಲಾಫ್ಟಿಂದ ನೀರು ತೆಗೆದಿಟ್ಟಿದೆ, ಸೊ ಅದನ್ನು ಇಟ್ಬಿಡೋಣ. ಓಕೆನಾ, ನೀರು ಡೈಲಿ ಕ್ಲೀನ್ ಮಾಡಿ ಫ್ರೆಂಡ್ಸ್. ನೀರು ಗಲೀಜಾಗಿದ್ದರೆ ಡಿಸೀಸ್ ಬರುತ್ತೆ. ಓಕೆನಾ, ನಮಗೆಲ್ಲ ಪಾರಿವಾಳಕ್ಕೆ. ಓಕೆ, ಸೊ ಇವಾಗ ಫ್ಯಾಂಟೈಲ್ ಕೇಜ್ ಕಡೆ ಹೋದರೆ ಸೊ ನೀವು ನೋಡ್ಬೋದು 2 ಪಟ್ಟಗಳು. ಸೊ ಇದು ಕೂಡ ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಓಕೆನಾ, ಸೊ ಗೂಡೆಲ್ಲ ಕ್ಲೀನ್ ಮಾಡಿ ಟ್ರೇ ಎಲ್ಲ ಹೊಸ ಮರಳಾಕಿ ಇಟ್ಟಿದ್ದೀನಿ. ಇದೊಂದು ಪಟ್ಟ ಚಿಕ್ಕದಾಗೈತೆ, ಯಾಕಂದರೆ 2 ದಿವಸ ಲೇಟ್ ಹುಟ್ಟುತ್ತೆ. ಓಕೆನಾ, ಸೊ ಆದರೂ ಹೇಗೆ ಫೀಡ್ ಮಾಡಿದೆ ನೀವು ನೋಡ್ಬೋದು. ಸೊ ಚೆನ್ನಾಗಿ ಫೀಡ್ ಮಾಡಿದ್ದೀನಿ, ನಾನು ಮಾಡಿದ್ದೀನಿ, ಪಾರಿವಾಳ ಕೂಡ ಫೀಡ್ ಮಾಡಿದೆ. ಓಕೆನಾ, ಸೊ ಈ ರೀತಿ ನೀವು ಹ್ಯಾಂಡ್ ಫೀಡಿಂಗ್ ಮಾಡಿದರೆ ಪಟ್ಟಗಳನ್ನು 2 ಉಳಿಸ್ಕೋಬೋದು. ಸೊ ನಾನು ಲಾಸ್ಟ್ ಟೈಮೆಲ್ಲ ತಾರಾಪಟ್ಟದಲ್ಲಿ 2 ಪಟ್ಟ ಬಂದಿರ್ತಿತ್ತು, ಬಟ್ 1 ಸತ್ತೋಗ್ತಿತ್ತು. ಬಟ್ ಈ ಟೈಮ್ ನೀವೇ ನೋಡ್ದಂಗೆ 2 ಪಟ್ಟನೂ ಉಳಿದಿದೆ. ಸೊ ಇದೇ ರೀತಿ ನೀವೇ ಹ್ಯಾಂಡ್ ಫೀಡಿಂಗ್ ಮಾಡಿದರೆ 2 ಪಟ್ಟ ಕೂಡ ಉಳಿಸ್ಕೋಬೋದು. ಓಕೆನಾ ಫ್ರೆಂಡ್ಸ್. ಸೊ ಇದು ಫ್ಯಾಂಟೈಲ್ ಕೇಜಿನ ಅಪ್ಡೇಟ್ ಆಗಿತ್ತು ಫ್ರೆಂಡ್ಸ್. ನಮ್ಮ ಮನೇಲಿ ಫ್ಯಾಂಟೈಲ್ ತಂದವಾಗಿಂದ 5 ಟೈಮ್ಸ್ ಮೊಟ್ಟೆ ಇಡ್ತು ಫ್ರೆಂಡ್ಸ್, ಬಟ್ ಮರಿ ತೆಗೆದಿದ್ದು ಈ ಟೈಮ್ ಮಾತ್ರ. ಓಕೆನಾ, ಸೊ ಅದರಿಂದ ತುಂಬ ಖುಷಿಯಾಗಿದೆ. ಆ್ಯಂಡ್ ಫ್ಯಾಂಟೈಲ್ನ ನಾನು ಸೇಲಿಗೆ ಹಾಕಿದ್ದೆ, ತಗೋಬೋದಿತ್ತು ಯಾರಾದರೂ, ಬಟ್ ಯಾರೂ ತಗೊಂಡಿರಲಿಲ್ಲ. ಸೊ ಅಡ್ಡಿಲ್ಲ, ನಾನೇ ಇಟ್ಕೊಂಡು ಸಾಕೋಣ, ಯಾಕಂದರೆ ಒಂದೇ ಫ್ಯಾನ್ಸಿ ಪಾರಿವಾಳ ಇರೋದಲ್ಲ, ಅದಕ್ಕೆ ಸಾಕೋಣ ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಮೊಡೆನ ತರಬೇಕಂತ ಆಸೆ ಇದೆ, ನೋಡೋಣ. ಸಿಗ್ತಿಲ್ಲ ಎಲ್ಲೂ, ಸಿಕ್ಕಿದ್ರೆ ಮೊಡೆನ ತರೋಣ. ಗೂಡೊಂದು ಸಮಸ್ಯೆ ಇದೆ ಫ್ರೆಂಡ್ಸ್, ಸೊ ಕೇಜಸ್ ಇಲ್ಲ, ಅದಕ್ಕೆ ನೋಡ್ತಿದ್ದೀನಿ. ಸೊ ನೆಕ್ಸ್ಟ್ ಏನು ಐಡಿಯಾ ಇದೆ ಅಂದರೆ ಫ್ರೆಂಡ್ಸ್, ಸೊ ಇದಿಷ್ಟು ಈ ಕೇಜ್ ಅಪ್ಡೇಟು. ನೋಡ್ಕೊಬೋದು ಪಟ್ಟಗಳನ್ನು, ಈ ಫ್ಯಾಂಟೈಲ್ ಪಟ್ಟಗಳ ಬಗ್ಗೆ ಕಮೆಂಟ್ ಹಾಕಿ. ಓಕೆನಾ, ನೆಕ್ಸ್ಟ್ ಏನಂದರೆ ಫ್ರೆಂಡ್ಸ್, ಇಲ್ಲಿ ಇದ್ರ ಮೇಲೆ ಈ ಥರ ಮೇಲೆ ಮೆಸ್ ಹಾಕಿ, ಹೀಗೆ ಮೇಲೆ ಮೆಸ್ ಹಾಕಿ, ಮತ್ತು ಮಧ್ಯಕ್ಕೆ ಕೂಡ ಮೆಸ್ ಹಾಕಿ, ಮತ್ತು ಮಧ್ಯಕ್ಕೆ ಅಡಿಗಡೆ ಸಬ್ ಡಿವೈಡ್ ಮಾಡಿ ಅದನ್ನು 4 ಗೂಡು ಮಾಡಬೇಕು ಫ್ರೆಂಡ್ಸ್ ಇಲ್ಲಿ. ಸೊ 4 ಗೂಡು ಮಾಡಿ 4 ಪೇರ್ ಬಿಡೋ ಥರ ಗೂಡು ಮಾಡಬೇಕು. ಸೊ ಸಾಧ್ಯ ಆದ್ರೆ ಮಾಡೋಣ. ಓಕೆನಾ, ಸೊ 10 ಡೇಸ್ ರಜೆ ಇದೆ, ಎಕ್ಸಾಮ್ ಎಲ್ಲ ಮುಗೀತು. ಓಕೆನಾ, ಸೊ ಅದರಿಂದ ಮಾಡೋಕ್ಕಾದ್ರೆ ಮಾಡಿ ನೆಕ್ಸ್ಟ್ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಪಾರಿವಾಳ ಎಲ್ಲ ಮರಳು ತಿನ್ಕೊಂಡು ಮೇಲೋದು. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್. ಸೊ ವೀಡಿಯೋ ಬಗ್ಗೆ ಏನು ಅನಿಸ್ತಂತ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಟಾಪಿಕ್ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಬಡ್ಜೀಸ್ ಬಗ್ಗೆ, ಫಿಂಚಸ್ ಬಗ್ಗೆ ಅಥವಾ ಕೊನೆಯವ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ನೀಡೋ ಈ ವೀಡಿಯೋಸ್ ಬೇಕಂತಂದರೆ ಕಮೆಂಟ್ ಮಾಡಿ. ಓಕೆ, ನಾನು ಡೆಫಿನೆಟಾಗಿ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಆ್ಯಂಡ್ ಶಾರ್ಟ್ಸ್ ಎಲ್ಲ ಡೈಲಿ ಬರ್ತಿತ್ತು, ಬಟ್ ವೀಡಿಯೋಸ್ ಬಿಡೋಕ್ಕಾಗಿರಲಿಲ್ಲ ಎಕ್ಸಾಮ್ ಇದ್ದಿದ್ದರಿಂದ. ಸೊ ನೆಕ್ಸ್ಟ್ ಇನ್ಮೇಲೆ ಡೈಲಿ ವೀಡಿಯೋಸ್ ಬರುತ್ತೆ. ಓಕೆನಾ ಫ್ರೆಂಡ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.